ಆರ್ ಎಸ್ ಎಸ್ಸು ಏನು ಅಲ್ಲೇನು ಕಬ್ಜಾ ಮಾಡಿಲ್ಲ, ಅಲ್ಲೇನೋ ಒಂದು ದೊಡ್ಡ ಆರ್ ಎಸ್ ಎಸ್ ಕಾರ್ಯಾಲಯ ಕಟ್ಟಿಲ್ಲ. ಒಂದು ತಾಸು ಸಾಯಂಕಾಲ ಒಂದು ಶಾಖೆ ಇರ್ತದೆ, ಮುಂಜಾನೆ 6ರಿಂದ 7 ಒಂದು ಶಾಖೆ, ಸಾಯಂಕಾಲ ಒಂದು ಶಾಖೆ 6ರಿಂದ 7 ಅಷ್ಟೇ. ಅಲ್ಲಿ ಬಂದು ಭಾರತ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವರೇನು ಕಬ್ಜಾ ಮುಸಲ್ಮಾನರಿಗೆ ಏನು ಕಬ್ಜಾ ಮಾಡಿದ್ದಾರೆ? ಎಲ್ಲರೂ ಒಂದು ಕಡೆ ಆರ್ ಎಸ್ ಎಸ್ನವರು ಯಾವುದೋ ಇದು ನಮ್ಮದು ಅಂತೇಳಿ ಏನೋ ತನಕ ಕ್ಲೈಮ್ ಮಾಡ್ಯಾರ. ಸರ್ಕಾರ ಜಾಗ ಎಲ್ಲೂ ಇಲ್ಲ. ಮೊದಲು ಇವರು ಏನು ಈ ಜಾಗಗಳ ಬಗ್ಗೆ ಅವ್ರಿಗೆ ನಿಜವಾಗಿ ತಾಕತ್ತಿದ್ದರೆ ಮುಸ್ಲಿಮರ ಮಸೂತಿಗಳ ಮೇಲೆ ಏನು ಕಾನೂನು ವ್ಯವಸ್ಥೆ ಇದೆ ಒಂದು ಟ್ಯಾಕ್ಸ್ ತುಂಬುದಿಲ್ಲ. ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ಟ್ಯಾಕ್ಸ್ ತುಂಬೋರು ನಾವೇ. ನಮ್ಮವೆಲ್ಲ ಧಾರ್ಮಿಕತೆಗೆ ಇಲಾಖೆಗೆ ಸಂಬಂಧಪಡ್ತಾವೆ. ಮುಸ್ಲಿಮರು ಯಾವುದಾರೆ ಮಸೂತಿ ಆದಾಯ ಏನಾದ್ರು ಸರ್ಕಾರ ತುಂಬ್ತಾರೇನು? ಇವೆಲ್ಲ ಚರ್ಚೆಗಳು ಭಾಳ ಅದಾವೆ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಮೂರ್ಖ ನಿರ್ಣಯ ಇನ್ನು 2 ವರ್ಷ ಹಾರಾಡತ್ತೆ ಹೇಳ್ತೇನೆ ನಾನು ಪ್ರಿಯಾಂಕಾ ಖರ್ಗೆ. ಇನ್ನು 2 ವರ್ಷ ನಂತರ ಹಿಂದೂ ಸರ್ಕಾರ ಬರ್ತದೆ. ನಿನ್ನ ಸಹೋದರರು ಏನಾದಾರಲ್ಲ ಅವ್ರು ಬರೋಬ್ಬರಿ ನಾವು ಮಾಡ್ತೀವಿ. ಯಾರಿಲ್ಲ, ಅವರಿಲ್ಲ, ಇವರಿಲ್ಲ ಇದ್ದೇ ಇರ್ತಾರೆ. ನವಂಬರ್ ಕ್ರಾಂತಿ ಏನೈತಲ್ರಿ, ಈಗ ಸಿದ್ದರಾಮಯ್ಯ ಇಳಿಸೋದು ಅಷ್ಟು ಸರಳ ಇಲ್ಲ. ಇವ್ರು ತಿಳ್ಕೊಂಡಿರ್ಬೇಕು, ಏನು ಕ್ರಾಂತಿ ಆಗೋದು ಅಷ್ಟು ಸರಳ ಇಲ್ಲ. ಯಾವುದು ಹೊಡೆದು ಬಂದ್ರೂ ನಮ್ಮಲ್ಲಿ ಕೆಲವು ಮಂದಿ ಕೂತಾರೆ, ಉಪಮುಖ್ಯಮಂತ್ರಿ ಆಗಬೇಕು, ಅವರು ಉಪಮುಖ್ಯಮಂತ್ರಿ ಆಗಲಿ ಏನೋ ಪಾಲ ಮಾಡ್ಕೊಂಡು ಹೀಗೆ ಕೂತಾರೆ. ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಇವ್ರ ಜೋಡ ಸರ್ಕಾರ ಮಾಡಿದ್ರೆ ನಾವು ಮುಣಿಗೆ ಹೋಗ್ತೀವಿ. ಅದಕ್ಕೆ ನವಂಬರ್ ಕ್ರಾಂತಿ ಏನೂ ಆಗೋದಿಲ್ಲ. ಇವರೇ ಸರ್ಕಾರ ಮುಂದುವರಿತದೆ. ಇವ್ರು ಎಷ್ಟು ಹಾಳಾಗಬೇಕು ಹಾಳಾಗಿ ಹೋಗ್ತಾರೆ. ಮುಂದೆ ಜನ ಹಿಂದೆ ಒಮ್ಮೆ ವೀರೇಂದ್ರ ಪಾಟೀಲರು KPCC ಅಧ್ಯಕ್ಷರಿದ್ದಾರೆ, 184 ವಿಧಾನಸಭೆ ಬಂದಲ್ಲಿ ಹಂಗೆ ಕರ್ನಾಟಕದಲ್ಲಿ ಹಿಂದೂ ಪರವಾದಂಥ ಒಂದು ಸರ್ಕಾರ ಬರ್ತದೆ. ಯಾರು ಆ BJP ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಇಲ್ಲ ನೋಡ್ರಿ. ಇಲ್ಲಿ ನೋಡಿದವ್ರು ಎಲ್ಲ ಈಗ DK ಶಿವಕುಮಾರ್ ಭದ್ರಕೋಟೆ ಅಂತ ಹೇಳ್ಕೊಂಡು ಬಲ್ಲೇ ನಾ ಬಂದೀನಿ. ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಬರ್ಲಾಕತ್ತೀವಿ. ಮುಂದಿನ ಚುನಾವಣೆಯಲ್ಲಿ ಇಲ್ಲೇ BJP ಅಥವಾ ಹಿಂದೂ ಪರವಾದಂಥ ಅಲ್ಲೇ ಐತಿ. ಈಗ ಅವನ್ನ ತೊಗೊಂಡು ಬಂದು ಇವ್ರು ಮಾಡಿದ್ರೆ ನಾವೆಲ್ಲ ಮುಣಿಗೆ ಹೋಗ್ಬಿಡ್ತೀವಿ. ಈಗ ಏನು ಟೀಕಾ ಮಾಡೋರು ಹೇಳ್ರಿ ನೋಡಿ. ನಾಳೆ ವಿಧಾನಸಭೆ ಪ್ಲ್ಯಾನ್ ಇತ್ತು, ಕೈ ಬಿಟ್ಟದ ಪ್ಲ್ಯಾನ್. ಅವರೇ ವಿಜೇಂದ್ರ ಎಲ್ಲ ಇನ್ನು 6 ತಿಂಗಳಿಂದ ನಾನೇನು ಉಚ್ಚಾಟನೆ ಮಾಡೋರಲ್ಲ. ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ BJP ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿದರು. ಅವ್ರು ಏನು ಹೇಳಿದ್ರಂದರೆ, ವಿಜೇಂದ್ರ ಮತ್ತು DK ಶಿವಕುಮಾರ್ ಕೂಡಿ ಮಾತುಕತೆ ಆಗಿದೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗ್ಬೇಕಂತೇಳಿ ಒಪ್ಪಂದ ಆಗಿದೆ. ಇವರು 50ರಿಂದ 60 MLAಗಳನ್ನು ತೊಗೊಂಡು ಬರ್ತೀನಿ ಅಂತ ಇವ್ರು ಹೇಳ್ಯಾರ. ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡ್ದವ್ರು. ಅವ್ರಿಗೆ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ DK ಶಿವಕುಮಾರಿಂದ 10ರಿಂದ 12 ಜನ ಅಟ್ಟೆ ಅದಾರ. ಇದು ವಿಫಲ ಆಗ್ತದೆ, ಇದು ಕೈ ಹಾಕಬೇಡ್ರ ಅಂದಮ್ಯಾಗ ಬಿಟ್ಟರು. ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತಂದ್ರೆ, ಯತ್ನಾಳಿದ್ರೆ DK ಶಿವಕುಮಾರ್ ಎಲ್ಲ ವಿರೋಧ ಮಾಡ್ತಾನಂತೇಳಿ ಇವನು ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು. ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಓಟ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ಏನು ಮಾಡ್ತಾರೆ, ನಾಳೆ ಉಚ್ಚಾಟನೆ ಮಾಡ್ತಾರೆ. ಅವರು ಸರ್ಕಾರ ಮಾಡೋದ್ರ ತಿಳ್ಕೊ, ಅವಾಗ ಎಕ್ದಮ್ ನಾನು ಸಸ್ಪೆನ್ಷನ್ ವಾಪಸ್ ತೊಗೊಂಡು ವಿಪ್ ಕೊಟ್ಬಿಡ್ತಾರೆ. ಆಯ್ತು, ಇವರು ಒಪ್ಪಂದ ಪ್ರಕಾರ. ಯಾಕಂದ್ರೆ ನಾನು ವಿರೋಧ ಮಾಡ್ತಿದ್ದೆ. ನೋಡಿರಿ, JDSನವ್ರ ಲಾಭ ನಮಗಾಗಿದೆ, BJPಗೆ ಹೆಂಗಾಗಿದೆ ಅಂದರೆ, ನಿಜವಾಗಿ ನಿಮ್ಗೆ ಹೇಳ್ತೇನೆ, ಕೆಲವೊಂದು ಕ್ಷೇತ್ರಗಳಲ್ಲಿ BJP ಭಾಳ ಡೌನ್ ಇತ್ತು. ಉದಾಹರಣೆಗೆ ತುಮಕೂರು, ಮೈಸೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಏನು ಅದಾವಲ್ಲ ಒಂದು 7-8 ಕ್ಷೇತ್ರದಾಗ ಲಾಭಾಂತರ ಆಗಿದೆ. ಅದರಿಂದ ಹಾನಿ ಏನಾಗಿಲ್ಲ. ದೇವೇಗೌಡರನ್ನ ಇವತ್ತು ನಮ್ಮ ಸೋಮಣ್ಣವ್ರು ಯಾಕೆ ನೆನೆಸ್ತಾರೆ ಅಂದರೆ, ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಅವರಿಬ್ಬರು ಗಟ್ಟಿಯಾಗಿ ತುಮಕೂರಿನಲ್ಲಿ ಮಾಡಿದ್ರಂತೆ ಸೋಮಣ್ಣ ಆರಿಸಿ ಬಂದರು. ಅವ್ರನ್ನ ಸೋಲಿಸ್ಬೇಕಂತೇಳಿ ಇದೇ BJPಯ ಮಹಾನ್ ನಾಯಕ ಪೂಜ್ಯ ತಂದೆ ಮತ್ತು ಮಗ ಅಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡೋರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇದ್ದಿದ್ದರಿಂದಲೇ ಸೋಮಣ್ಣ ಆರಿಸಿ ಬಂದಿನಂತ ಅವರೇ ಅನೇಕ ಸಾರ್ವಜನಿಕ ಸಭೆಯಲ್ಲಿ ಹೇಳ್ಯಾರ.
ಇದರ ಅರ್ಥ ಇನ್ನೂ ಬಿ ಜೆ ಪಿ ಬರ್ತಿದ್ದು. ಚಾಮರಾಜನಗರ ಬರುವಂಥದ್ದು ಅವಕಾಶ ಇತ್ತು, ಅಲ್ಲಿ ಬೀದರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ದಾವಣಗೆರೆ. ನೋಡಿ, ದಾವಣಗೆರೆಯಲ್ಲಿ ಓಪನ್ ವಿರೋಧ ಮಾಡಿದ್ರು. ಸೋಲು ಯಾರಿಂದ? ಇದೇ ಪೂಜ್ಯ ತಂದೆ ಮಗನ ಒಂದು ಕ್ಯಾಲ್ಕುಲೇಟ್ ಸಿದ್ದೇಶನ ಸೋಲಿಸಿದ್ರು. ಮರ್ಯಾದೆ ಬಿ ಜೆ ಪಿಗೆ ಉಳಿದಿದ್ದು ಯಾವಾಗ ಅಂದರೆ JDS ದೇವೇಗೌಡ ಜೊತೆ ಹೊಂದಾಣಿಕೆ ಆಗಿದೆ. ಇಲ್ಕಂದ್ರೆ 10 ಸೀಟ್ಗಿಂತ ಕಡಿಮೆ ಬರ್ತದೆ. ಅವ್ರವ್ರ ವೈಯಕ್ತಿಕ ಏನಾಯಿತೋ ಗೊತ್ತಿಲ್ಲ. ಅಲ್ಲಿ ಬೆಂಗಳೂರಿನ ರಾಜಕಾರಣ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಅಲ್ಲಿ ನಡೀತಿರುವಂಥ ಗಲಾಟೆಯನ್ನು ಸರಿ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕರು ಏನು ಗೌರವ ಕೊಡಬೇಕಾಗಿದ್ದು ಕೊಡಬೇಕು, ಅದು ಆಗ್ತಾ ಇಲ್ಲ. ಅದು ದುರಂತ ಅಷ್ಟೇ. ಮತ್ತು ಅವರೇ ವಿಧಾನಸಭಾದಾಗ ನಮಸ್ತೆ ಸದಾ ವತ್ಸಲೆ DK ಶಿವಕುಮಾರ್ ಅಂದಿದ್ದಕ್ಕೆ ಕ್ಷಮೆ ಬೇಡಿಸಿದ್ರು. ರಾಜ್ಯಸಭಾ ಚುನಾವಣೆಯಲ್ಲಿ ಅವ ಯಾರು ನಸೀರ್ ಅಹಮದೋ ಯಾರೋ ರಾಜ್ಯಸಭಾ ಸದಸ್ಯ ಅದ. ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಇನ್ನೂವರೆಗೆ ಅವನ ಕಡೆ ಕ್ಷಮೆ ಪಡಿಸಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದವನಿಗೆ ಕ್ಷಮೆ ಪಡಿಸಲಿಲ್ಲ. DK ಶಿವಕುಮಾರ್ ಏನು ತಪ್ಪು ಮಾತಾಡಿಲ್ಲ. ಅದರೊಳಗೆ ಏನಿದೆ? ನಮಸ್ತೆ ಸದಾ ವತ್ಸಲ ಅಂದ್ರೇನು ಭಾರತ ಭೂಮಿಗೆ ನಾನು ನಮಸ್ಕಾರ ಮಾಡೋಕೆ ಇದೇನು ದೇಶದ್ರೋಹ ಅಥವಾ ಕಾಂಗ್ರೆಸ್ಸಿನ ವಿರುದ್ಧ? ಈ ರೀತಿ ಎಲ್ಲಿ ಹೋದ್ರೂ ಸಹ ಇವರು ಪಾಕಿಸ್ತಾನ ಪರವಾಗ್ಯದ ಅನ್ನೋದು ಸಾಕಷ್ಟು ಕಾಂಗ್ರೆಸ್ನವರ ನಡವಳಿಕೆಯಿಂದ ಗೊತ್ತಾಗ್ತದೆ. ನಾ ಏನು ಜ್ಯೋತಿಷ್ ಹೇಳೋದಲ್ಲ ರೀ. ಏನು ನೋಡ್ರಿ, ಆ ರಾಜಣ್ಣವ್ರು ಹೇಳ್ತಾರೆ, ನಮ್ಮ ಸಹಕಾರ ಸಚಿವರು, ನವಂಬರ್ ಕ್ರಾಂತಿ ಏನು ಕ್ರಾಂತಿ ಅನ್ನೋದು ಗೊತ್ತಾಗಲ್ಲ. ಅದು ಹೆಂಗಾಗಿಬಿಟ್ಟದಂದ್ರೆ ನವಂಬರ್ ಕ್ರಾಂತಿ ಎರಡೂ ಪಕ್ಷದಾಗೂ ನವಂಬರ್ ಕ್ರಾಂತಿ ಆಗಬಹುದು ಅಂತ ಅನ್ನಿಸ್ಲಾಕತ್ತೈತಿ. BJP ಒಳಗೂ ಆಗ್ಬೋದು, ಕಾಂಗ್ರೆಸ್ನಾಗೂ ಆಗ್ಬೋದು. ನೋಡ್ಬೇಕ್ರಿ ಅಲ್ಲಿ ಎಲ್ಲ ಶಾಸಕರುಗಳದ್ದು ಏನೇನಾಯಿತು ಏನಿಲ್ಲೋ ಅದನ್ನು ನೋಡ್ಕೊಂಡೆ. ಯಾಕಂದ್ರೆ ಶಾಸಕರು ಸಮಾಧಾನ ಇಲ್ಲ, ಏನು ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ ಅನ್ನೋದು ಭಯ. ಇದರದಿಂದ ಅವರು ಭಾಳ ಅಸಮಾಧಾನ ಅದಾರೆ. ಈ ಕ್ರಾಂತಿ ಯಾವ ರೀತಿ ಟರ್ನ್ ತೊಗೋತೈತೆ ಗೊತ್ತಿಲ್ಲ. ನಾಳೆ ವಿಧಾನಸಭೆ ವಿಸರ್ಜನೆ ಆದರೂ ಅಷ್ಟೇ, ಒಂದು ಕ್ರಾಂತಿ ಅಂತೂ ಆಗೋದು ರೀ. ಎರಡೂ ಪಾರ್ಟಿಯಾಗ ಕ್ರಾಂತಿ ಆಗ್ತದೆ. BJP ಒಳಗೆ ನಾಯಕತ್ವ ಬದಲಾವಣೆ ಆಯ್ತಂದ್ರೆ ಏನು ಮಾಡೋದು? ಕ್ರಾಂತಿನೇ ಅಲ್ರಿ. ನಮ್ಮ ಕುಟುಂಬನೇ ಇದ್ದರೆ BJP ಅನ್ನುವಂಥದ್ದು ಮ್ಯಾಗಿನ ತೆಗೆದು ಹಾಕಿಬಿಟ್ರೆ ಅದು ಕ್ರಾಂತಿನೇ ಆಗ್ತದೆ. 100% ಬದಲಾವಣೆ ಆಗೋದೆ. ಯಾಕಂದರೆ ಮೂಲ BJP ಕಾರ್ಯಕರ್ತರು ಸಂಪೂರ್ಣವಾಗಿ ಇವತ್ತು ಇವರ ಕೈಯಲ್ಲಿ ಪೂರ್ತಿ ನಾಶ. ಯಾರು ಒಂದು ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದವ್ರು ಅವ್ನು ಹಿಂದಿದ್ದಾರೆ. ರುದ್ರೇಶ, ಪ್ರೀತಮ್ ಗೌಡ, ಇನ್ನೊಬ್ರು ಯಾರು ಶರಣು ತಳ್ಳಿಕೇರಿ, ಇವರೆಲ್ಲ ಗ್ರಾಮ ಪಂಚಾಯತ್ ಸಹಿತ ಆರಿಸಿ ಬರೋದಲ್ರಪ್ಪ ಇವರೆಲ್ಲ.